ಸಮುದಾಯಕ್ಕೆ ಒಂದು ಡಿಸಿಎಂ ಗಲಾಟೆಯ ನಡುವೆ ಈಗ ಸಿಎಂ ಕುರ್ಚಿ ವಿಚಾರವೂ ಕೂಡ ಚರ್ಚೆಗೆ ಬಂದಿದೆ. ಸಮುದಾಯವಾಗಿ ಏನು ಚರ್ಚೆಗಳು, ಅದು ಡಿಸಿಎಂ ಕುರ್ಚಿ ವಿಚಾರ ಏನಿತ್ತು, ಅದೇ ರೀತಿಯಾಗಿ ಸಿಎಂ ಕುರ್ಚಿಯ ವಿಚಾರ ಈಗ ಮತ್ತೊಮ್ಮೆ ಈಗ ಚರ್ಚೆಗೆ ಬಂದಿದೆ. ಹೆಚ್ಚುವರಿಯಾಗಿ ಡಿಸಿಎಂ ಹುದ್ದೆ ಗಲಾಟೆ ಆಯಿತು, ಈಗ ಸಿಎಂ ಕುರ್ಚಿ ಗಲಾಟೆ ಜೋರಾಗಿದೆ. ಡಿಕೆಶಿ ಪರವಾಗಿ ಒಕ್ಕಲಿಗ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಸಿಎಂ ಆಗ್ಬಿಟ್ರೆ ಏನಾದರೂ ಬರುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. HDK ಸಿಎಂ ಆಗಿ ಆಡಳಿತ ನಡೆಸಿದ್ದಾರೆ, DK ಶಿವಕುಮಾರ್ ಕೂಡ ಸಿಎಂ ಆಗಲಿ ಅಂತೇಳಿ ಹೇಳಿದ್ದಾರೆ. ಚಂದ್ರಶೇಖರ ಶ್ರೀ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಂದ್ರಶೇಖರ ಸ್ವಾಮೀಜಿ ಹಿಂಗಂತೇಳಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಚಂದ್ರಶೇಖರ ಶ್ರೀ, ಬನ್ನಿ ನೋಡೋಣ. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಿಗೆ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ DK ಶಿವಕುಮಾರ್ದವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಕ್ಕಂಥ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡೋದು ಮಾತ್ರ ಆಗ್ತಕ್ಕಂಥದ್ದು ಇದಕ್ಕೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು DK ಶಿವಕುಮಾರ್ದವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾರೆ. ಇದು ಕೊನೆಯಲ್ಲಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಭಗವತಿ ಭುವನೇಶ್ವರಿ ಎಲ್ಲರೂ ಸಮೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೆ ಹಾರೈಸ್ತಾರೆ. ಈಗ ಓಪನ್ ಸ್ಟೇಜ್ ಅಲ್ಲೇ DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಸ್ವಾಮೀಜಿ ಅವರು. ನಾನೀಗ ಅವ್ರನ್ನೇ ಮಾತನಾಡ್ತೀನಿ. ಸ್ವಾಮೀಜಿ ನಮಸ್ಕಾರ. ಈಗ DK ಶಿವಕುಮಾರ್ ಅವರು ಸಿಎಂ ಯಾಕೆ ಆಗಬೇಕು? ಇವಾಗಿರೋ ಸಿಎಂ ಏನು ವರ್ಕ್ ಮಾಡ್ತಿಲ್ವ? ಈಗಿರೋ ಸಿಎಂ ಆಗಲೇ ಅನುಭವಿಸಿರೋದ್ರಿಂದ ಎಲ್ಲರಿಗೂ ಸಿಗಬೇಕಲ್ವ. ಒಬ್ಬರೇ ಎಲ್ಲ ತಿನ್ಕೊಂಡಿದ್ರೆ ಎಲ್ಲರೂ ಹೇಗೆ ಅನುಭವಿಸೋದು? ಈಗ ಸದಾನಂದ ಗೌಡರಾದರು, ಕುಮಾರಸ್ವಾಮಿ ಆದರು, ಎಲ್ಲರೂ ಆದರು. ಈಗ DK ಒಬ್ಬರು ಆಗಿಲ್ಲ, ಈಗ ಸಿದ್ದರಾಮಯ್ಯನವರು ಆದರು. ಇವರು ಆಗಬೇಕು ಅಂತ ನಮ್ಮ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೊಳ್ತೀರಾ? ಏನಾದರೂ ಭೇಟಿ ಮಾಡ್ತೀರಾ? ಹೇಗೆ? ನಾವು ಮಾಡೋದಿಲ್ಲ, ಅವ್ರಿಗೆ ದೇವರು ಬುದ್ಧಿ ಕೊಡಬೇಕು. ಈ ಹಿಂದೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಿಎಂ ಅವರಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಈ ಸರ್, ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, 2 ವರ್ಷ ಸಿಎಂ ಒಬ್ಬರು, 2 ವರ್ಷ ನಂತರ ಅಂತ. ಈಗ ಮತ್ತೆ ಈ ಕೂಗು ಜಾಸ್ತಿ ಆಗ್ತಾ ಇದೆ. ಭಗವಂತನ ನೋಡೋಣ. ಈಗ ನಮ್ಮ ಅಭಿಪ್ರಾಯ DK ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ. ಈಗ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷ. ಹೌದು, ಆಗಿದ್ದಾರೆ. DCM ಕೂಡ ಆಗಿದ್ದಾರೆ. DCM ಅದೆಲ್ಲ ಯಾವುದು, ಎಲ್ಲ DCM ಆಗ್ಬೋದು. DCM ಆಗಿಬಿಟ್ರೆ ಏನಾಗಿ ಬರುತ್ತೆ? ಅಧ್ಯಕ್ಷ ಆಗಿರೋದು ಒಂದು ಇದು. ಇವರು ಮುಖ್ಯಮಂತ್ರಿ ಆಗ್ಬಿಟ್ಟು ಅಧ್ಯಕ್ಷ ಯಾರಾದರೂ ಆಗಲಿ ಬಿಡಿ. ಇನ್ ಕೇಸ್ ಏನೋ ಕೊಟ್ಟೇ ಇಲ್ಲ ಸಿಎಂ ಪಟ್ಟ, ಅವಾಗ ಏನು ಮಾಡ್ತೀರಾ? ಮುಂದೆ ಏನು ಮಾಡ್ತೀರಾ? ಅದು ಭಗವಂತನ ಇಚ್ಛೆ, ನಮ್ಮ ಕೈಲಿಲ್ಲ ಅಲ್ವಾ. ಓಕೆ, ಇವಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತುಗಳಾಗಿರುವಂಥದ್ದು. DK ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಹಿಂದೆ ಸಾಕಷ್ಟು ಬಾರಿ ಸಿಎಂ ಒಂದ್ಸತಿ ಆಗಿದ್ದಾರೆ, ಫುಲ್ ಪೂರ್ಣ ಬಹುಮತದಿಂದ ಆಯ್ಕೆ ಆಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇವರಿಗೂ ಕೂಡ ಒಂದು ಆಪ್ಷನನ್ನು ಕೊಟ್ಟು ನೋಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಚಂದ್ರಶೇಖರ್ ಸ್ವಾಮೀಜಿ ಅವರು. ಕ್ಯಾಮ್ರಾ ಪರ್ಸನ್ ಮುತ್ತರಾಜ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.